ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ, ನಿನಗೆ ನಮ್ಮೇಲೆ ಪ್ರೀತಿ ಇದೆ ಅಲ್ವಾ? ನಮ್ಮನ್ನ ನಂಬು, ನಿನಗೇನು ತೊಂದರೆ ಆಗೋದಿಲ್ಲ. ನಿಮ್ ಪ್ರೀತಿ ಕಡಿಮೆ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ ಅಜ್ಜಿ. ಆದ್ರೆ ಸಿದ್ದು ಕರೆಕ್ಟ್ ಪರ್ಸನ್ ಅಲ್ಲ. ನಿಮಗೆ ಅವನ ಬಗ್ಗೆ ಗೊತ್ತಿಲ್ದಿರ ನೀವು ಮೋಸ ಹೋಗ್ತಿದ್ದೀರಾ. ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಅವ್ನು ಕೆಟ್ಟವನು ಅಂತ ಪ್ರೂವ್ ಮಾಡ್ತಿದ್ದೆ. ನೀನಿನ್ನೇನು ಯೋಚನೆ ಮಾಡ್ಬೇಡ ಕಲ್ಯಾಣಿ. ನೀನು ಸಿದ್ದು ಒಬ್ರನ್ನೊಬ್ರು ಪ್ರೀತಿಸಿದ್ದೀರಾ. ನಿಮ್ಮಿಬ್ಬರ ಮಧ್ಯೆ ದೂರ ಹೆಚ್ಚಾಗಬಾರ್ದು. ಅದಕ್ಕೆ ತಕ್ಷಣ ನಿಶ್ಚಿತಾರ್ಥ ಆಗ್ಬಿಡ್ಬೇಕು. ನಿಶ್ಚಿತಾರ್ಥ ಆದ್ಮೇಲೆ ನಿನಗೆ 18 ವರ್ಷ ಆಗ್ತಿದ್ದ ಹಾಗೇನೆ ಮದುವೆ ಮಾಡಿಸ್ಬಿಡ್ತೀನಿ. ಸಿದ್ದು ಜೊತೆ ನಿನ್ ಮದುವೆ ಮಾಡಬೇಕು ಅನ್ಕೊಳ್ಳೋದು ಒಂದು ರೀತಿಲಿ ನಮ್ಮ ಸ್ವಾರ್ಥ ಕೂಡ. ಸಿದ್ದು ಆದ್ರೆ ಮನೆ ಅಳಿಯನಾಗಿರ್ತಾನೆ, ನೀನು ನಮ್ಮ ಕಣ್ಮುಂದೆನೇ ಇರ್ತೀಯ. ಅನುಪಮ, ನಾಳೆ ನಿಶ್ಚಿತಾರ್ಥಕ್ಕೆ ಯಾರ್ಯಾರನ್ನು ಕರಿಬೇಕೋ ಎಲ್ರನ್ನೂ ಕರಿ. ಹಾಗೆ ಆಗ್ಲಮ್ಮ. ಕೋಟಿ ರೂಪಾಯಿ ಬೆಲೆ ಬಾಳೋ ಭೂಮಿ ಒಡವೆನ ಕಾಣಿಕೆಯಾಗಿ ಕೊಡ್ತೀನಿ. ಸರಿನಾ? ಕೋಟಿ ರೂಪಾಯಿ ಬೆಲೆ ಬಾಳೋ ಭೂಮಿ ಒಡವೆನ ಕಾಣಿಕೆಯಾಗಿ ಕೊಡ್ತೀನಿ. ಸರಿನಾ? ಸ್ತ್ರೀತನ ಅನ್ನೋ ಒಂದು ದೊಡ್ಡ ಮಾತಿದೆ ಅಲ್ವಾ ಬೀಗ್ರೆ, ಅದು ನನ್ ಮರ್ತೇ ಹೋಗ್ಬಿಟ್ಟಿದ್ನಲ್ಲ. ನನ್ ಮಗ ಏನ್ ಬಂಗಾರ, ವಜ್ರದಂತ ಹುಡುಗಿನ ಪ್ರೀತಿ ಮಾಡಿದಾನೆ. ನೀವು ಕೊಡೋ ದುಡ್ನಲ್ಲಿ ಅನ್ಯೋನ್ಯವಾಗಿ ಬದುಕಲ್ವಾ ಏನೋ? ಅಮ್ಮ ಸೊಸೆ ದೃಷ್ಟಿ ತೆಗಿಯೋ ಹಾಗಿದ್ಯಾ? ಕೋಟಿ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತಿದ್ದಾಗೇನೆ ಅಮ್ಮ ಕಲ್ಯಾಣಿನೇ ಮನೆ ಸೊಸೆ ಅಂತ ಫಿಕ್ಸ್ ಆಗೋಗಿದ್ದಾಳೆ. ಅಮ್ಮ ಬಂದಿರೋದಕ್ಕೆ ಸಂಪದ ಕನ್ಫರ್ಮ್ ಆಗಿ ಟೆನ್ಷನ್ ಆಗೋಗಿರ್ತಾಳೆ. ಸಂಪದನ್ನ ಮೀಟ್ ಮಾಡಿ ಪ್ಲಾನ್ ಎಕ್ಸ್ಪ್ಲೇನ್ ಮಾಡೋಣ ಅಂದರೆ ಟೈಮೇ ಸಿಗ್ತಿಲ್ಲ. ಹೇಗೆ ಸಂಪದನ್ನ ಮೀಟ್ ಮಾಡೋದು? ಮನೆಯವರೆಲ್ಲ ನನ್ನ ಸಿದ್ದುನ ಪ್ರೀತಿಸ್ತಿದ್ದೀನಿ ಅಂತ ಫಿಕ್ಸ್ ಆಗೋಗಿದ್ದಾರೆ. ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ದುಡ್ಡು ಕೂಡ ಲೆಕ್ಕ ಆಗ್ತಿಲ್ಲ. ಆದ್ರೆ ಸಿದ್ದು ಕೆಟ್ಟವನು. ಅವನು ಮನೆಯಲ್ಲಿ ಎಲ್ಲರಿಗೂ ಮೋಸ ಮಾಡ್ತಿದ್ದಾನೆ ಅಂತ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಯಾಕೋ ಮನೆಯವ್ರಿಗೆಲ್ಲ ಮೋಸ ಮಾಡ್ತಿದ್ಯಾ? ನಿನ್ನ ಎಲ್ರು ಎಷ್ಟು ನಂಬಿದ್ದಾರೆ ಗೊತ್ತಾ? ನಂಬಿದ್ರೇನೆ ಅಲ್ವಾ ಬಂಗಾರ ಮೋಸ ಮಾಡೋದು. ಆದ್ರೂ ನಿನಗ್ ಮನ್ಸ್ ಹೇಗೋ ಬರುತ್ತೆ? ಪ್ರೀತಿಸಿರೋ ಹುಡುಗಿಗ್ ಮೋಸ ಮಾಡಿ ಮದ್ವೆ ಮಾಡ್ಕೊಳ್ಳೋದಕ್ಕೆ. ಬೆಳಿಗ್ಗೆ ಆದ್ರೆ ಎಂಗೇಜ್ಮೆಂಟ್ ಅಂತಿದ್ದಾರೆ. ನನ್ ಲೈಫ್ ಜೊತೆ ಆಟ ಆಡ್ಬೇಡ ಸಿದ್ದು. ಮರ್ಯಾದೆಯಿಂದ ಬಂದು ಎಲ್ಲರ ಮುಂದೆ ನಿಜ ಒಪ್ಕೋ. ಏನಂತ? ನೀನು ನನ್ನ ಪ್ರೀತಿಸ್ತಿಲ್ಲ ಅಂತ. ಕಲ್ಯಾಣಿ, ಏನ್ ಮಾತಾಡ್ತಾ ಇದೀಯ ನೀನು? ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ ಅನ್ನೋದು ನಿಜ. ನನ್ ಲವ್ವರ್ ಅಷ್ಟಲ್ದೇ ಇದ್ರು ನೋಡ್ತಾ ನೋಡ್ತಾ ನೀನು ಚೆನ್ನಾಗೇ ಇದೆಯಾ. ಸಾಯಿಸ್ಬಿಡ್ತೀನಿ. ಯಾರಾದ್ರೂ ನಮ್ಮನ್ನ ಹೀಗ್ ನೋಡಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ರೊಮ್ಯಾನ್ಸ್ ಮಾಡ್ತಿದೀವಿ ಅಂತೀನಿ. ನೀನ್ ನನ್ನ ಮದ್ವೆ ಮಾಡ್ಕೊಂಡ್ರೆ ನಿನ್ ಲವರ್ ಪರಿಸ್ಥಿತಿ ಏನು? ಅವಳನ್ನು ಮಾಡ್ಕೋತೀನಿ. ರವಿಚಂದ್ರನ್ ಸಿನಿಮಾ ನೆನ್ಪಿದ್ಯಾ? ಅದೇ ನಾನು ನನ್ನ ಹೆಂಡ್ತಿರು, ಅದೇ ಕಾನ್ಸೆಪ್ಟ್ ಫಾಲೋ ಮಾಡೋಣ. ಆದ್ರೆ ಈ ವಿಷಯ ನಿನಗೆ ಯಾವಾಗ್ಲೂ ಹೇಳಿದಿನಲ್ವಾ, ಮತ್ತೆ ಈ ಟಾಪಿಕ್ ಯಾಕೆ? ನಿನ್ನ ನೀನಿಷ್ಟು ಕೆಟ್ಟವನು ಅಂತ ಗೊತ್ತಿಲ್ಲದೆ ಈ ಮನೆಯವರೆಲ್ಲ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿದ್ದಾರೆ. ಒಂದು ಸಾಕ್ಷಿ ಸಿಕ್ಕಿದ್ರೆ ಸಾಕು ಕಣೋ. ನಿನ್ ಚಾಪ್ಟರ್ನ ಕ್ಲೋಸ್ ಮಾಡಿಸ್ತೀನಿ. ನನ್ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ವೇ? ಆಗೋದನ್ನ ಸುಮ್ನೆ ನೋಡ್ತಾ ಇರೋ, ನಿಂಗೆ ಒಳ್ಳೇದು. ನನ್ ಬಗ್ಗೆ ನೀನ್ ತಿಳ್ಕೊಂಡು ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡೋದಕ್ಕೆ ಟ್ರೈ ಮಾಡಬೇಡ. ನಾನು ಒಳ್ಳೆಯವನಲ್ಲ, ಇಷ್ಟೊತ್ತಿಗಾಗ್ಲೇ ನಿನಗೆ ಗೊತ್ತಿರುತ್ತೆ. ನೀನ್ ನನ್ನ ಲವ್ವರ್ ಅಲ್ದೇ ಇದ್ರು ನನ್ನ ಲವ್ವರ್ ಅಂತ ಹೇಳಿ ನಿನ್ನ ಇಮೇಜ್ ಡ್ಯಾಮೇಜ್ ಮಾಡಿದ್ದೀನಿ. ಒಬ್ರಾದ್ರೂ ನಿನಗೆ ಸಪೋರ್ಟ್ ಮಾಡಿದ್ರಾ? ಇಲ್ಲ. ಸಿದ್ದು
ಅನುಪಮಮ್ಮ ಎಲ್ಲ ಕೇಳಿಸ್ಕೊಂಡ್ಲಾ? ಛೇ, ಅಮ್ಮ ಕೇಳಿಸ್ಕೊಂಡ್ಯಾ ಈ ಸಿದ್ದು ಏನಂತ ಅಂತ? ನೀವಿಬ್ರು ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡೋದನ್ನ ನೋಡುವಷ್ಟು ತಾಳ್ಮೆ ನನಗಿಲ್ಲ ಕಲ್ಯಾಣಿ. ಮತ್ತೆ ಸಿದ್ದು ಜೊತೆ ಜಗಳ ಮಾಡಿ ಅವನ ಮೇಲೆ ಚಾಡಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಲ್ವಾ? ಅದ್ ಹಾಗಲ್ಲಮ್ಮ. ಸಿದ್ದು, ನೀನು ಒಗೆಯೋಕ್ ಹಾಕಿರೋ ಬಟ್ಟೆಲಿ ಸಂಪದ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಏನೋ ಅರ್ಜೆಂಟ್ ಇರಬೇಕು. 1 ನಿಮಿಷಮ್ಮ, ಈಗಲೇ ಬರ್ತೀನಿ. ಇದ್ಯಾವುದೋ ಟಿಕೆಟ್ ಇದ್ದಾಗಿದೆ. ಸಿದ್ದು ಬಟ್ಟೆನ ಒಗಿತಿರ್ಬೇಕಾದ್ರೆ ಅವ್ನ ಜೇಬಲ್ ಸಿಕ್ತು. ಸಿದ್ದು ಫೋನಲ್ಲಿ ಮಾತಾಡಿದ್ಮೇಲೆ ಮತ್ತೆ ಜಗಳ ಆಡೋಕ್ ಶುರು ಮಾಡ್ತೀರಲ್ವಾ, ಆಗಿದ್ದನ್ನ ಅವನು ಕೊಟ್ಬಿಡು. ಟಿಕೆಟ್ಸಾ? ಬ್ಯಾಂಗ್ಳೂರ್ ಟು ಮುಂಬೈ. ಸಿದ್ಧಾರ್ಥ ಇನ್ನೊಂದು ನೇಮ್ ಅಳಿಸೋಗಿದ್ಯಲ್ಲ. ಹೀಗಾದ್ರೂ ಈ ಸೆಕೆಂಡ್ ನೇಮ್ ತಿಳ್ಕೋಬೇಕು. ಅವಾಗ ಇವ್ ನಾಟಕಕ್ಕೆ ಫುಲ್ ಸ್ಟಾಪ್ ಇಡ್ಬೋದು. ಹಲೋ ಸಿದ್ದು, ಸ್ಯಾಮ್. 1 ನಿಮಿಷ ಈ ಕಡೆ ಬಾ. ಸ್ಯಾಮ್, ಬಾ. ಏನಾಯ್ತು ಸ್ಯಾಮ್? ಏನ್ ಸಿದ್ದು, ಕಲ್ಯಾಣಿ ಅಷ್ಟೊಂದು ಇಷ್ಟ ಆದ್ಲಾ? ಮದ್ವೆಗೂ ರೆಡಿ ಆಗಿದ್ಯಾ? ಏನ್ ಮಾತಾಡ್ತಾ ಇದೀಯಾ ಸ್ಯಾಮ್? ನಿಜಾನೇ ಅಲ್ವಾ ಮಾತಾಡ್ತಿರೋದು? ನಿಮ್ಮಮ್ಮ ಬಂದ್ರು, ವರದಕ್ಷಿಣೆ ಬಗ್ಗೆ ಮಾತಾಡ್ಕೊಂಡ್ರು, ಜೋಡಿಯಾಗೆ ಹೋಗಿ ನಿಶ್ಚಿತಾರ್ಥಕ್ಕೆ ಉಂಗ್ರ ಕೂಡ ತಗೊಂಡ್ರಿ. ಸಡನ್ ಆಗಿ ನಿನ್ ಮನ್ಸು ಬದಲಾಯ್ತಾ? ಅಥವಾ ಆ ಕಲ್ಯಾಣಿ ನೋಡಿದ ತಕ್ಷಣ ಬದಲಾಯ್ತಾ? ಒಟ್ನಲ್ಲಿ ನನ್ನ ಬಿಡ್ಬೇಕಂತ ನಿರ್ಧಾರ ಮಾಡಿದ್ಯಾ? ನಿನಗೆ ನಾನು ಬೋರ್ ಆಗಿದ್ದೀನಾ? ಇಲ್ಲಾಂದ್ರೆ 1 ವರ್ಷ ಬೇರೆ ಅವನ ಜೊತೆ ಸಂಸಾರ ಮಾಡಿದೀನಿ ಅಂತ ಅನ್ಕೊಂಡ್ಯಾ? ಸ್ಯಾಮ್, ಸ್ಯಾಮ್, ಸ್ಯಾಮ್. ಅರ್ಥ ಮಾಡ್ಕೋತೀಯ ಅನ್ಕೊಂಡೆ ಸ್ಯಾಮ್. ಹೀಗೆ ನನ್ನ ಪ್ರೀತಿನ ಅನುಮಾನಿಸ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೀತಿಸಿರೋ ಹುಡುಗಿ ಪರಿಸ್ಥಿತಿ ಚೆನ್ನಾಗಿಲ್ದೇ ಇರೋದಕ್ಕೆ ಮದ್ವೆ ಮಾಡ್ಕೊಂಡು 1 ವರ್ಷ ಸಂಸಾರ ಮಾಡಿದ್ರೆ ಆ ಹುಡುಗಿ ಮೇಲಿನ ಪ್ರೀತಿನ ಮರ್ತೋಗೋ ಅಂತವನಲ್ಲ ಸ್ಯಾಮ್. ನಾನು ಪ್ರೀತಿಸಿದ್ದು ನಿನ್ ಮನ್ಸನ್ನ, ಶರೀರನಲ್ಲ. ನೀನ್ ಅಂದ ಹಾಗೆ ಕಲ್ಯಾಣಿ ನೋಡ್ತಿದ್ದಾಗೇನೆ ಅವಳ ಮೇಲೆ ಪ್ರೀತಿ ಇಲ್ಲ, ಇಷ್ಟ ಆಗಿದ್ರೆ ನಿನ್ ಜೊತೆ ಓಡ್ ಹೋಗೋದಕ್ಕೆ ಪ್ರಯತ್ನನೇ ಪಡ್ತಾ ಇರ್ಲಿಲ್ಲ. ಆವತ್ತು ನಾವು ಸಿಕ್ಕಾಕೋಬಾರ್ದು ಅಂತ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಹಗ್ ಮಾಡ್ಕೊಂಡೆ ಸ್ಯಾಮ್. ಎಲ್ಲರ ಮುಂದೆ ಐ ಲವ್ ಯು ಅಂತ ಹೇಳಿದೆ ಅಷ್ಟೇ. ಮನೆಯವರೆಲ್ಲ ಸಡನ್ ಆಗಿ ನಿಶ್ಚಿತಾರ್ಥ ಅಂತ ಹೇಳ್ಬಿಟ್ರು. ನಿನ್ನ ಹತ್ರ ಹೇಳ್ಬೇಕು ಅಂತ ಎಷ್ಟೋ ಟ್ರೈ ಮಾಡಿದೆ, ಆದ್ರೆ ಆಗ್ಲಿಲ್ಲ. ಅವತ್ ರಾತ್ರಿ ಕೂಡ ನೀನ್ ಅಂದ್ಕೊಂಡು ಕಲ್ಯಾಣಿಗೆ ಹೆಚ್ಚು ಕಡಿಮೆ ಎಲ್ಲ ಹೇಳ್ಬಿಟ್ಟೆ. ಪುಣ್ಯಕ್ಕೆ ಎಲ್ಲೂ ನಿನ್ನ ಹೆಸರು ಬರಲಿಲ್ಲ. ಆದ್ರೆ ರಿವರ್ಸ್ ಅಲ್ಲಿ ನೀನ್ ನನಗೆ ಶಾಕ್ ಕೊಟ್ಟೆ ಸ್ಯಾಮ್. ನಿಜವಾಗ್ಲೂ ಅವಳು ಇಷ್ಟ ಇಲ್ಲ ಅಂದ್ರೆ ನಿಶ್ಚಿತಾರ್ಥಕ್ಕೆ ಯಾಕೆ ಓಕೆ ಅಂದೆ? 2ನೇ ಸಲ ಶಿವ ಪಾರ್ವತಿ ಅಜ್ಜಿ ನಿಮ್ಮಿಬ್ರಲ್ಲಿ ಯಾರೊಬ್ರು ಪ್ರೀತಿಸಿಲ್ಲ ಅಂತ ಹೇಳಿದ್ರು, ಮದ್ವೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರು. ಆದ್ರೂ ನೀನ್ ಹೇಳಲಿಲ್ಲ, ಕಲ್ಯಾಣಿನೂ ಹೇಳಲಿಲ್ಲ. ಅಂದ್ರೆ ಕಲ್ಯಾಣಿ ನೀನು ಇಬ್ರು ಪ್ರೀತಿಸ್ತಿದ್ದೀರಾ ಅಲ್ವಾ? ಏನ್ ಮಾತಾಡ್ತಾ ಇದೀಯಾ ಸ್ಯಾಮ್? ನಾವು ಪ್ರೀತಿಸ್ತಿದ್ದೀವಿ ಅಂದ್ರೇನು? ಕಲ್ಯಾಣಿ ಬೇಕು ಅಂತಾನೆ ಡ್ರಾಮಾ ಮಾಡ್ತಿದ್ದಾಳೆ. ಡ್ರಾಮಾ ಯಾಕೆ ಮಾಡ್ತಾಳೆ? ಆ ತರ ಡ್ರಾಮಾ ಮಾಡಿ ಅವಳ ಲೈಫ್ನ ಯಾಕೆ ಸ್ಪಾಯ್ಲ್ ಮಾಡ್ಕೋತಾಳೆ? ಅಯ್ಯೋ, ನಾನು ನಂಬು ಸ್ಯಾಮ್ ಪ್ಲೀಸ್. ನಮ್ಮಿಬ್ರಿಗೋಸ್ಕರ ಮಾರ್ಚ್ 27ಕ್ಕೆ ನಾವಿಬ್ರು ಓಡ್ ಹೋಗೋದಕ್ಕೆ ಮುಂಬೈ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಿಸಿಟ್ಟಿದ್ದೀನಿ.
ಕಲ್ಯಾಣಿ ಜೊತೆ ಎಂಗೇಜ್ಮೆಂಟ್ ಅನ್ನೋದು ಒಂದು ಡ್ರಾಮಾ ಅಷ್ಟೇ. ಓಕೆನಾ? ಬಿಲೀವ್ ಮಿ ಸ್ಯಾಮ್, ನನ್ನ ನಂಬಿಲ್ಲ ಅಂದ್ರೂ ನಮ್ಮ ಪ್ರೀತಿ ನಂಬು. ನಾವು ಕಂಡಿರೋ ಕನ್ಸನ್ನಾದ್ರೂ ನಂಬು. ಏನ್ ಸಂಪದ, ಇಬ್ರು ಇಲ್ಲಿದ್ದೀರಾ? ಸಿದ್ದು, ಸಂಪದ ಕೈ ಹಿಡ್ಕೊಂಡು ಏನ್ ಕೇಳ್ತಾ ಇದೆ? ಸಾರಿ ಕೇಳ್ತಿದ್ದೀನಿ. ವಾಟ್? ಹೌದು ಬ್ರೋ, ರಾತ್ರಿ ಕಲ್ಯಾಣಿ ಜೊತೆ ಆದ ಗಲಾಟೆಯಲ್ಲಿ ಸಂಪದ ಅಡ್ಡ ಬಂದಿದ್ದಕ್ಕೆ ಕೋಪ ಬಂದು ತಳ್ಳಿಬಿಟ್ಟೆ. ಅದಕ್ಕೆ ಸಾರಿ ಹೇಳ್ತಿದ್ದೀನಿ. ಇಟ್ಸ್ ಓಕೆ ಸಿದ್ದು. ನೀನು ಕಲ್ಯಾಣಿ ಮುಂದಾಗೋ ಗಂಡ ಹೆಂಡತಿ. ಹಾಗೆ ಪ್ರತಿ ಚಿಕ್ಕ ವಿಷಯಕ್ಕೂ ಜಗಳ ಮಾಡ್ಕೊಂಡ್ರೆ ಹೇಗೆ? ಪ್ರೀತಿಯಿಂದ ಅನ್ಯೋನ್ಯವಾಗಿರ್ಬೇಕು. ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಒಂದ್ ರೀತಿಲಿ ಹೇಳಬೇಕು ಅಂದ್ರೆ ನಮ್ಮ ಹಾಗಿರ್ಬೇಕು. ಏನಂತೆ ಸಂಪದ? ಹೌದು ರೀ. ಸಾರಿನ ಹೋಗಿ ಕಲ್ಯಾಣಿಗೆ ಹೇಳಿಸಿದ್ದು ಕೂಲ್ ಆಗ್ತಾಳೆ. ಸಂಪದ ಬಾ. ಏನಮ್ಮ, ಒಳ್ಳೆ ದಿನಗಳು ಎಷ್ಟಿವೆ ಅಂತ ಲೆಕ್ಕ ಹಾಕ್ತಿದ್ಯಾ? ಮದ್ವೆ ಅಂದ್ರೇನೆ ಶುಭ ಕಾರ್ಯ. ಮಾಡೋ ಕೆಲ್ಸಗಳಿಗೆ ಒಳ್ಳೆ ದಿನಗಳು ಮುಹೂರ್ತನ ನೋಡ್ಬೇಕಲ್ವಾ? ಎಲ್ರಿಗೂ ದಿನಗಳು ಜಾತಕಗಳು ಎಲ್ಲಾನು ಚೆನ್ನಾಗಿದೆ, ನನ್ನನ್ ಬಿಟ್ಟು. ಏನ್ ಮಾಡೋದು? ಹುಟ್ಟಿದ ನಕ್ಷತ್ರ ಅನುಗ್ರಹ ಚೆನ್ನಾಗಿರ್ಬೇಕಲ್ಲ. ನಕ್ಷತ್ರ ಅನುಗ್ರಹ ಚೆನ್ನಾಗಿಲ್ದೇ ಇದ್ರು ನಿನ್ನ ಅನುಗ್ರಹ ಇದ್ರೆ ಜೀವನ ಚೆನ್ನಾಗಿರತ್ತೆ ಅಂತ ಕೆಲವ್ನ ನೋಡಿದ್ರೆ ಅರ್ಥ ಆಗತ್ತಮ್ಮ. ನೀನ್ ಹೊಡೆದ್ರು ಬೈದ್ರು ಪ್ರೀತಿಯಿಂದಾನೇ ಅನ್ಕೊಂಡು ಅನ್ಸರ್ಸ್ಕೊಂಡ್ ನಿನ್ ಜೊತೆನೆ ಇದೀನಿ ಅಂತ ನೀನ್ ನನ್ನ. ಅಜ್ಜಿ, ಟ್ಯಾಬ್ಲೆಟ್. ಯಾಕೆ ಸುಮ್ಮನಾದೆ? ಏನು ಹೇಳ್ಬೇಕು ಅಂತ ಆವೇಶದಲ್ಲಿ ಬಂದೆ, ಹೇಳ್ಬಿಡು. ಹೇಳ್ತೀನಮ್ಮ, ಅಷ್ಟಕ್ಕೂ ಇವಳು ಯಾರು? ಹೊಸ್ದಾಗಿ ಕೇಳ್ತಿದ್ಯಾ? ಅನುಪಮನ್ ಮಗಳು. ಹೇರ್ದೆ ಬೆಳೆಸ್ದೆ ಆದವಳು ಅನುಪಮಗೆ ಮಗಳಾಗಿ. ಆದ್ರೆ ನಿಜ ಏನಂದ್ರೆ ಅಣ್ಣನ್ಗೂ ಮಾತುರಿಗೂ ಹುಟ್ಟಿರೋ ಮಗಳು. ಏನಾಯ್ತ ಮೇಂತಿ? ಆಗ್ಬೇಕಾಗಿರೋದೆಲ್ಲ ಯಾವಾಗ್ಲೂ ಆಗೋಗಿದೆ. ನಮ್ಮಣ್ಣ ನಿನಗೆ ಅನ್ಯಾಯ ಮಾಡ್ದ ಅಂತ ನಿನ್ ಹೆಸರಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ಲು ನಮ್ಮಮ್ಮ. ಜಾಗ ಹೊಲ ಎಲ್ಲಾನು ನಿನ್ ಹೆಸರಿಗೆ ಬರ್ಕೊಟ್ಲು ನಮ್ಮಮ್ಮ. ತನಗ್ ಹೋಗೋದಕ್ಕೆ ಜಾಗ ಇಲ್ಲ, ಆದ್ರೆ ಜೊತೆಗೊಂದು ಬಾಲ ಅನ್ನೋ ಹಾಗೆ ದಾರಿ ಹೋಗೋ ದರಿದ್ರನ ಮನೆಗ್ ಕರ್ಕೊಂಡ್ ಬಂದು ನನ್ ಮಗಳು ಅಂದೆ.
ದಮಯಂತಿ, ಯಾಕಮ್ಮ ಸುಮ್ನಾಗ್ಬಿಟ್ಟೆ? ಹೊಡಿಯಮ್ಮ. ನಾನ್ ಕೇಳಿದ ಪ್ರತಿ ಸಲನೂ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ದಾಗೆ ನನ್ ಕೆನ್ನೆಗ್ ಬಾರಿಸ್ತೀಯ. ಇವರೆಲ್ರಿಗೂ ನಾನು ಕೇವಲ ಆಗೋಗಿದ್ದೀನಿ. ಅಷ್ಟಕ್ಕೂ ನಾನ್ ಕೇಳಿದ್ರಲ್ಲಿ ತಪ್ಪೇನಾದ್ರೂ ಇದೆಯೇನಮ್ಮ? ಈ ಕಲ್ಯಾಣಿ ಕಾಲಿಟ್ಟಾಗಿಂದ ಯಾವತ್ತಾದ್ರೂ ಈ ಮನೆ ಪ್ರಶಾಂತವಾಗಿದ್ಯೇನಮ್ಮ? ದೇವ್ರೇ ಅಂತ ಉಸಿರು ತಗೊಳ್ಳೋ ಅಷ್ಟರಲ್ಲಿ ಯಾವುದೋ ಒಂದ್ ರೀತಿಲಿ ಮನಃಶಾಂತಿ ಕೆಡಿಸ್ತಿದ್ದಾಳೆ. ಈ ಮನೇಲಿ ಕಲ್ಯಾಣಿ ಜೊತೆ ಯಾರಿಗೂ ಇಲ್ದಿರೋ ಸಮಸ್ಯೆ ನಿನ್ಗ್ಯಾಕ್ ಬರ್ತಿದೆ? ಎಲ್ರ ಥರ ನನಗ್ ಸುಮ್ನೆ ಇರಕ್ ಆಗಲ್ಲಮ್ಮ. ನನಗ್ ₹1 ಆದ್ರೂ ವರದಕ್ಷಿಣೆ ಅಂತ ಕೊಟ್ಟಿದ್ಯಾ? ಇಲ್ಲ. ಯಾಕೆ ಅಂತ ಕೇಳಿದ್ದಕ್ಕೆ ವರದಕ್ಷಿಣೆ ನಾನು ಕೊಡೋದು ಇಲ್ಲ ತಗೊಳ್ಳೋದು ಇಲ್ಲ ಅಂದೆ. ಸರಿ ಅಂತ ನಾನು ಸುಮ್ನೆ ಆದೆ. ಈಗ ಕಲ್ಯಾಣಿ ಮದ್ವೆ ಅಂದೆ, ಅಷ್ಟರಲ್ಲಿ ಸಿದ್ದುನ ಪ್ರೀತಿಸ್ತಾ ಇದ್ದಾಳೆ ಅಂದ್ರು. ಪ್ರೀತ್ಸೋರ್ಗೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಮದ್ವೆ ಮಾಡೋದನ್ನ ಬಿಟ್ಟು ಸಿದ್ದು ಅವರಮ್ಮ ಕೇಳ್ತಿದ್ದ ಹಾಗೆ ₹1,00,00,000 ಆಸ್ತಿನ ವರದಕ್ಷಿಣೆ ಅಂತ ಕೊಡ್ತಿದ್ಯಾ? ಇದೆಂತ ನ್ಯಾಯನಮ್ಮ? ಅದು ವರದಕ್ಷಿಣೆ ಅಲ್ಲ, ಸ್ತ್ರೀಧನ. ಹೆಸರು ಏನಾದ್ರೆ ಏನು, ಹೋಗೋದು ಈ ಮನೆ ಆಸ್ತಿನೇ ತಾನೆ. ಈ ಮನೆ ಸ್ವತ್ತಾದ್ರೂ ಅದು ಕಲ್ಯಾಣಿಗೆ ಸೇರ್ಬೇಕಾದ್ದೆ. ನನ್ನ ಆಸ್ತಿ ಮೇಲೆ ನನ್ನ ಮೊಮ್ಮಗಳಿಗೆ ಹಕ್ಕಿದೆ. ಅಜಯ್ಗೆ ಸೇರ್ಬೇಕಾದ ಆಸ್ತಿನ ಕಲ್ಯಾಣಿಗೆ ಸ್ತ್ರೀಧನವಾಗಿ ಕೊಡ್ತಿದ್ದೀನಿ. ಆದ್ರೂ ನೀನು ಕೊಡ್ಬೇಕಾದ್ದನ್ನ ಯಾವಾಗ್ಲೂ ಕೊಟ್ಬಿಟ್ಟಿದ್ದೀನಲ್ವಾ? ದಮಯಂತಿ, ಅಮ್ಮ ನನ್ನ ಹೆಸರಲ್ಲಿ ಬರ್ದಿರೋ ಆಸ್ತಿನ ನಾನ್ ತಾನೇ ಏನ್ ಮಾಡ್ಕೊಳಕ್ಕಾಗತ್ತೆ? ನಿನ್ ಹೆಸರಿಗೆ ಬರ್ದು ಬಿಡ್ತೀನಿ ಬಿಡು. ಹಾ, ನೀನು ಬರ್ಕೊಡ್ತೀನಿ ಅಂದ ಕೂಡ್ಲೆ ನಮ್ಮಮ್ಮ ಒಪ್ಕೋತಾಳ? ನಾನ್ ಅದನ್ನ ತಗೊಂಡ್ರೆ ಸುಮ್ನೆ ಇರ್ತಾಳ? ನಮ್ಮಮ್ಮನ್ ಮುಂದೆ ಒಳ್ಳೆವಳು ಹಾಗೆ ಅಮಾಯಕಿ ಹಾಗೆ ನಟಿಸ್ಬೇಡ. ಇಲ್ಲಿ ನಟಿಸ್ಬೇಕಾಗಿರೋ ಅಗತ್ಯ ಅನುಪಮಂಗಿಲ್ಲ. ಯಾರೇನ್ ಅನ್ಕೊಂಡ್ರು ಸರಿ, ನನ್ನ ಮೊಮ್ಮಗಳು ಮದ್ವೆನ ಎಷ್ಟೇ ಖರ್ಚಾದ್ರೂ ಅದ್ಧೂರಿಯಾಗಿ ಮಾಡ್ತೀನಿ. ಲೀವ್ ಕೇಳೋಣ ಅಂತ ಫೋನ್ ಮಾಡಿದ್ರೆ SP ಸರ್ ಫೋನೇ ತೆಗಿತಿಲ್ವಲ್ಲ? ಸರ್, ಶೌರ್ಯ ಅವರು ಅಂದ್ರೆ ನಾನೇ. ಹೇಳಿ ಸರ್. ನನ್ನ ಹೆಸರು ರಾಂಬಾಬು ಅಂತ. ಕಾನ್ಸ್ಟೇಬಲ್ ಅನಿಲ್ ಕಳ್ಸಿದ್ರು. ನಾಳೆ ನಿಮ್ಮ ಮನೇಲಿ ಫ್ಲವರ್ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿದ್ರು. ಹೌದು, ಎಂಗೇಜ್ಮೆಂಟ್ ಇದೆ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು. ಹಾಗೇನೆ ಎಂಟ್ರೆನ್ಸ್ ಅಲ್ಲಿ ಶಿವಪಾರ್ವತಿಯವರ ನಿಶ್ಚಯ ತಾಂಬೂಲ ಆಹ್ವಾನ ಅಂತ ಇರಬೇಕು. ಸರಿ ಸರ್. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಸರಿನಾ? ಸರಿ ಸರ್, ಚೆನ್ನಾಗೇ ಮಾಡ್ತೀವಿ. ಹುಡುಗ ಹುಡುಗಿ ಹೆಸರು ಹೇಳಿ ಸರ್. ಹುಡುಗಿ ಹೆಸರು ಕಲ್ಯಾಣಿ. ಹುಡುಗ 1 ಮಿನಿಟ್ ಸರ್. ಗುಡ್ ಮಾರ್ನಿಂಗ್ ಸರ್. 2 ಡೇಸ್ ಬ್ಯಾಕ್ ಇನ್ಫಾರ್ಮ್ ಮಾಡಿದ್ದೆ, ನೆನಪಿದ್ಯಾ ಸರ್? ಎಂಗೇಜ್ಮೆಂಟ್ ಇದೆ, 3 ಡೇಸ್ ಲೀವ್ ಬೇಕು ಅಂತ. ಇವನೊಬ್ಬ ಶುಗರ್ ಪೇಷಂಟ್. ಫೋನ್ ಮಾಡೋದಕ್ಕೆ ಶುರು ಮಾಡಿದ್ರೆ ಮಾಡ್ತಾನೆ ಇರ್ತಾನೆ. ತುಂಬಾ ಗ್ರ್ಯಾಂಡ್ ಆಗಿ ಮಾಡು ಅಂದ್ರು. ಹುಡುಗಿ ಹೆಸರು ಹೇಳಿದ್ರು, ಆದ್ರೆ ಹುಡುಗನ ಹೆಸರು ಹೇಳಲಿಲ್ಲ. ಸರ್ ಸರ್, ಹೆಸರು ಶೌರ್ಯ. ಸರಿ ಸರ್. ಹಾ ಸರ್, ಓಕೆ ಸರ್. ಓ, ಮದ್ವೆ ಗಂಡು ಇವರೇನಾ? ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಏನ್ ರಾಮವ್ರೆ, ಸಾಹೇಬ್ರನ್ನ ಮೀಟ್ ಮಾಡಿದ್ರಾ? ಹಾ, ಮೀಟ್ ಮಾಡಿದೆ. ಇದು ಪ್ರೆಸ್ಟೇಜ್ ಇಶ್ಯೂ. ಬ್ಯಾನರ್ ಕ್ವಾಲಿಟಿಲಿ ಡೆಕೋರೇಷನ್ ಅಲ್ಲಿ ವ್ಯತ್ಯಾಸ ಇರಬಾರ್ದು. ಈ ರಾಂಬಾಬು ಡೆಕೋರೇಷನ್ ಬ್ಯಾನರ್ ಕ್ವಾಲಿಟಿ ನೋಡಿದ್ಮೇಲೆ ನೀವೇ ಶಾಕ್ ಆಗ್ತೀರಾ. ನೀವೇ 10 ಜನಕ್ಕೆ ಹೇಳ್ತೀರಾ. ಹೋಗಿ ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸಿ ಯು ಸರ್.
ಬಟ್ಟೆ ಇಷ್ಟ ಆಗ್ಬೇಕಾಗಿರೋದು ನಮ್ಗಲ್ಲ, ಗಂಡು ಹೆಣ್ಣಿಗೆ. ಅನುಪಮ, ಏನಮ್ಮ? ಕಲ್ಯಾಣಿ ಸಿದ್ದುನ ಕರಿ, ಅವ್ರಿಗೆ ಬೇಕಾಗಿರೋದನ್ನ ತಗೋತಾರೆ. ಸರಿಮ್ಮ.